ಹೈಯರ್ ಸೆಕೆಂಡರಿ ಪ್ರಥಮ ವರ್ಷದ ಕನ್ನಡ ಐಚ್ಛಿಕ ತರಗತಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ನಮ್ಮ ಪಠ್ಯಭಾಗದ 2ನೇ ಘಟಕವಾದಂತಹ ಕೀರ್ತನ ಮಾಧುರಿ ನೋಡ್ತಾ ಇದ್ದೆವು. ಅದರಲ್ಲಿ ಕೊಟ್ಟಿರುವಂತಹ ಕೀರ್ತನೆಗಳಲ್ಲಿ ಮೊದಲ ಕೀರ್ತನೆ ನೋಡಿದ್ದೇವೆ. ಪುರಂದರದಾಸರ ಕೀರ್ತನೆ ಅಲ್ವಾ, ಬೇವು ಬೆಲ್ಲದೊಳಿಡಲು ಏನು ಫಲ ಎಂಬ ಕೀರ್ತನೆ ನೋಡಿಯಾಗಿದೆ. ಈ ತರಗತಿಯಲ್ಲಿ ನಾವು ಕನಕದಾಸರ ಕೀರ್ತನೆಯೊಂದನ್ನು ನೋಡೋಣ. ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ಎಂಬ ಕೀರ್ತನೆ ಇಲ್ಲಿ ಕೊಟ್ಟಿರುವಂತಹದ್ದು. ಜೊತೆಗೆ ನಾವು ಕೀರ್ತನೆ ಬಗ್ಗೆ ಈಗಾಗಲೇ ಕಳೆದ ತರಗತಿಯಲ್ಲಿ ನೋಡಿದ್ದೇವೆ ಅಲ್ಲ, ದಾಸ ಸಾಹಿತ್ಯ, ದಾಸರು ಬರೆದಂತಹ ಕೃತಿಗಳು, ಅದರಲ್ಲಿ ಒಂದು ಕೀರ್ತನೆ ಆಗಿರುವ ಧಾರಾಳವಾಗಿ ಕೀರ್ತನೆ ಕನ್ನಡದಲ್ಲಿ ಲಭಿಸ್ತದೆ. ಜೊತೆಗೆ ಆ ಕೀರ್ತನೆ ಹೇಗಿರ್ತದೆ ಕೂಡ ಹೇಳಿದೇವಲ್ಲ, ಪಲ್ಲವಿ, ಅನುಪಲ್ಲವಿ ಮತ್ತು ನುಡಿಗಳಿಂದ ಕೂಡಿರುವಂತಹ ಆ ಕೀರ್ತನೆ, ಜೊತೆಗೆ ಸಂಗೀತಬದ್ಧವಾದಂತಹ ಸಾಹಿತ್ಯ ಪ್ರಕಾರ ಅಂತ ನಮಗೆ ತಿಳಿದಿದೆ. ಹಾಗಂತ ಕೀರ್ತನೆಯಲ್ಲಿ ಜೊತೆಗೆ ರಾಗ ತಾಳ ಎಲ್ಲ ಇರುವಂತದ್ದು. ಹಾಗಿರುವಾಗ ಅಂತಹ ಕೀರ್ತನೆಯಲ್ಲಿ ಪುರಂದರದಾಸರಿಗೆ ಸಮಾನರಾದಂತಹ, ಅವರ ಸಮಕಾಲೀನರಾದಂತಹ ಅವರು ಕನಕದಾಸರು ಕೂಡ, ಜೊತೆ ಇಬ್ಬರ ಗುರುಗಳು ಕೂಡ ವ್ಯಾಸರಾಯರೇ ಆಗಿದ್ದಾರೆ. ಹಾಗೆ ಅವರು ಬರೆದಂತಹ ಕೀರ್ತನೆ. ಇವರ ಪರಿಚಯ ಮಾಡೋಣ. ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಅಂತ ಆಗಿತ್ತು. ಜೊತೆಗೆ ಅವರ ತಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಆ ಸೈನ್ಯದಲ್ಲಿ ಸೇನಾಪತಿ ಆಗಿದ್ದವರು. ಆಮೇಲೆ ಅವರು ತಂದೆ ತಾಯಿ ತೀರಿಕೊಂಡಾಗ ಬಹಳ ಕಷ್ಟಕ್ಕೆ ಸಿಲುಕುತ್ತಾರೆ. ಅಂತಹ ಸಮಯದಲ್ಲಿ ಅವರಿಗೆ ಒಂದು ಚಿನ್ನದ ಒಂದು ನಿಧಿ ಸಿಗ್ತದೆ ಇರುವಂತಹದ್ದು. ಆ ಮೂಲಕ ಅವರನ್ನೆಲ್ಲರೂ ಕೂಡ ಕನಕ ನಾಯಕ ಅಂತ ಕರೆದ್ರಂತೆ, ಅಂತ ಆ ಚಿನ್ನ ಸಿಕ್ಕಿದ ಕಾರಣ. ಆ ಬಳಿಕ ಅವರು ಕೂಡ ಆ ವಿಜಯನಗರ ಅವರ ಸೈನ್ಯದಲ್ಲಿ ಸೇರಿಕೊಳ್ತಾರೆ, ದಂಡನಾಯಕರಾಗ್ತಾರೆ, ಸೇನಾಪತಿ ಆಗ್ತಾರೆ. ಆ ಬಳಿಕ ಮುಂದೆ ಒಮ್ಮೆ ಅವರ ಸೈನ್ಯ ಎಲ್ಲ ಸೋತಾಗ, ಆ ಯುದ್ಧದಲ್ಲಿ ಸೋತಾಗ ನಿರಾಶೆಯಾಗಿ ಅವರಿಗೊಂದು ವೈರಾಗ್ಯ ಮೂಡಿ ಅವರು ದಾಸರಾದರು ಅಂತ ಗೊತ್ತಾಗ್ತದೆ. ಆ ಮೂಲಕ ಎಲ್ಲ ಹಿಂದಿನ ಆಡಂಬರನ್ನೆಲ್ಲ ತೊರೆದು ಕೇವಲ ಒಂದು ಕೋಲನ್ನು ಮತ್ತೊಂದು ಕಂಬಳಿಯನ್ನು ತೆಗೆದುಕೊಂಡು ದಾಸರಾಗಿ ಈ ರೀತಿಯಾಗಿ ಹಾಡಿಕೊಂಡು ಊರೆಲ್ಲ ಸುತ್ತುವ ಆ ಕೆಲಸಕ್ಕೆ ತೊಡಗುತ್ತಾರೆ. ಅವರು ಕೂಡ ಆ ಪುರಂದರದಾಸರ ಹಾಗೆ ಬಹಳ ಪ್ರಸಿದ್ಧರಾದವರು. ಅವರ ಹುಟ್ಟೂರು ಹಾವೇರಿ, ಕರ್ನಾಟಕದ ಈಗಿನ ಹಾವೇರಿ ಜಿಲ್ಲೆಯ ಬಾಡ ಎಂಬಂತ ಗ್ರಾಮ. ಆದರೂ ಅಲ್ಲಿ ಅವರು ಹುಟ್ಟಿದ್ರು ಕೂಡ ಅವರು ಹೆಚ್ಚಿನ ಸಮಯವನ್ನು ಅದರ ಹತ್ತಿರದ ಕಾಗಿನೆಲೆ ಎಂಬಂತಹ ಸ್ಥಳದಲ್ಲಿ ಕಳೆದ್ರು. ಹಾಗೆ ಆಧ್ಯಾತ್ಮದ ಆ ಒಂದು ಎತ್ತರಕ್ಕೆ ಅವರು ಏರಿದವರು. ಜೊತೆಗೆ ಹೇಳ್ತಾರೆ ಆ ಪುರಂದರದಾಸರನ್ನು ಮತ್ತು ಕನಕದಾಸರನ್ನು ಈ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂಬುದಾಗಿ ಕೂಡ ಹೇಳ್ತಾರೆ. ಅಷ್ಟು ಆ ಮಟ್ಟಕ್ಕೆ, ಅಂತಹ ಮೇಲ್ಮಟ್ಟಕ್ಕೆ ಅವರು ತಲುಪಿದ್ರು. ಇವರು ಕೂಡ ಕೀರ್ತನೆಗಳ ಮೂಲಕ ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನೆಲ್ಲ ತಿದ್ದುವ ಪ್ರಯತ್ನ ಮಾಡಿದ್ರು. ಭಕ್ತಿಯ ಆ ಮಹತ್ವವನ್ನು ಹೇಳಿದ್ರು. ಜೊತೆಗೆ ಆ ಎಲ್ಲರ ಅಂತರಂಗ ಶುದ್ಧಿಗೆ ಮಹತ್ವ ಕೊಟ್ಟರು. ಎಲ್ಲರೂ ಸ್ವತಃ ಅವರೇ ಆ ಶುದ್ಧರಾಗಬೇಕು, ಅವರಲ್ಲಿಯೂ ಸ್ವತಃ ಒಳ್ಳೆಯ ಗುಣ ಬೆಳಿಬೇಕು ಅಂತ ಹೇಳಿದ್ರು. ಹಾಗಿರುವಾಗ ಜೊತೆಗೆ ಬಹಳಷ್ಟು ಇಷ್ಟು ಮಂದಿ 250ಕ್ಕಿಂತ ಹೆಚ್ಚು ದಾಸರು ನಮ್ಗೆ ಸಿಗ್ತಾರೆ. ಅವರಲ್ಲಿ ಇವರು ಒಂದು ರೀತಿಯ ಪ್ರತ್ಯೇಕವಾಗಿ ನಿಲ್ತಾರೆ. ಯಾಕಂದ್ರೆ ಉಳಿದವರ ಹಾಗೆ ಇವರು ಆ ರೀತಿಯ ಸಮಾಜಕ್ಕೆ ಸಂಬಂಧಪಟ್ಟಂತ ಕೀರ್ತನೆಗಳೆಲ್ಲ ಬರೆದಿದ್ದಾರೆ. ಜೊತೆಗೆ ಕರ್ನಾಟಕ ಸಂಗೀತಕ್ಕೆ ಅತಿಯಾದ ದೊಡ್ಡ ಕೊಡುಗೆ ನೀಡಿದವರು. ಪುರಂದರದಾಸರನ್ನು ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತೇವೆ. ಅದೇ ರೀತಿಯ ಸಂಗೀತಕ್ಕೆ ಇವರು ಕೂಡ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಜೊತೆಗೆ ಉಡುಪಿಯ ಕೃಷ್ಣನ ದೊಡ್ಡ ಭಕ್ತರು ಕೂಡ ಆಗಿದ್ದವರು. ದೇಶವೆಲ್ಲ ಸುತ್ತಾಡಿದ್ರು ಹರಿದಾಸರಾಗಿ. ಆಮೇಲೆ ಉಡುಪಿ, ಬೇಲೂರು, ಹಂಪಿಗಳಲ್ಲೆಲ್ಲ
ಹೆಚ್ಚು ಸಮಯ ಇದ್ರು, ವಾಸವಾಗಿದ್ರು. ಜೊತೆಗೆ ಇವರು ಕುರುಬ ಜನಾಂಗದಿಂದ ಬಂದವರು. ಆದರೂ ಲೋಕವೆಲ್ಲ ತಿಳಿವಾಗಾಯಿತು ಇವರ ಕೀರ್ತನೆಯ ಮೂಲಕ. ಜೊತೆಗೆ ಎಲ್ಲರೂ ಅವರಿಗೆ ಗೌರವ ಕೊಟ್ಟರು. ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವ ಅಂತ ಹೇಳಿದ್ನಲ್ಲ. ಕಾಗಿನೆಲೆಯಲ್ಲಿ ಬಂದ್ರು, ಅಲ್ಲಿ ಒಂದು ದೇವಾಲಯವನ್ನು ಸ್ಥಾಪಿಸಿದ್ರು, ಅಲ್ಲಿ ಭಕ್ತಿಯಲ್ಲಿ ತೊಡಗಿದ್ರು. ಆ ಮೂಲಕ ಆ ಜಾತಿ ಮತ ಸಮಾಜದಿದ್ದಂತಹ ಜಾತಿ ಬದ್ಧತೆಯ ತಾರತಮ್ಯ ಕೂಡ ತೊಲಗಿಸಲಿಕ್ಕೆ ಪ್ರಯತ್ನ ಪಟ್ಟರು. ಜೊತೆಗೆ ಇವರು ಕೀರ್ತನೆಗಳನ್ನು ಮಾತ್ರ ಅಲ್ಲ, ಕೀರ್ತನೆಗಳನ್ನು ಬರೆದಿದ್ದಾರೆ, ಜೊತೆಗೆ ಉಗಾಭೋಗ, ಸುಳಾದಿ, ಮುಂಡಿಗೆ ಬರೆದಿದ್ದಾರೆ. ಜೊತೆಗೆ ಕಾವ್ಯಗಳನ್ನು ಕೂಡ ಬರೆದಿದ್ದಾರೆ, ಪದ್ಯ ಕಾವ್ಯಗಳನ್ನು ಕೂಡ ಬರೆದಿದ್ದಾರೆ. ಅದು ಕೂಡ ಬಹಳ ಪ್ರಸಿದ್ಧವಾಯಿತು, ನೀವು ಕೂಡ ಕೇಳಿರಬಹುದಲ್ಲ. ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತೆ, ಇದೆಲ್ಲ ಅವರು ಬರೆದಂತಹ ಪ್ರಸಿದ್ಧವಾದಂತಹ ಕಾವ್ಯಗಳು. ಹೀಗೆ ಬಹಳಷ್ಟು ಶ್ರೇಷ್ಠವಾದಂತಹ ಕಾವ್ಯಗಳನ್ನು ಬರೆದಿದ್ದಾರೆ. ಜೊತೆಗೆ ಪುರಂದರದಾಸರ ಹಾಗೆ ಅದೇ ಮಟ್ಟದಲ್ಲಿ ನಿಲ್ಲುವವರು. ಅವರ ಕೀರ್ತನೆಗಳನ್ನು ಕೂಡ ನೀವು ಕೇಳಿರಬಹುದು, ಅದನ್ನು ಹಾಡುವಂಥದ್ದು ಧಾರಾಳವಾಗಿ ಹಾಡಿದ್ದಾರೆ, ಅದೆಲ್ಲ ಕೇಳಿರಬಹುದು. ಈಗ ನಾವು ಅವರ ಇಲ್ಲಿ ನಮ್ಮ ಪಠ್ಯಭಾಗದಲ್ಲಿ ಕೊಟ್ಟಂತ ಭಾಗವನ್ನು ನೋಡೋಣ. ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ಎಂಬುದಾಗಿ ಅದರ ಶೀರ್ಷಿಕೆ. ಹಾಗಿರುವ ಇಲ್ಲಿ ಕೂಡ ಹೇಳುವಂಥದ್ದು ನಮ್ಗೆ ಗೊತ್ತಾಗ, ನಾವು ಆರಂಭದಲ್ಲಿ ಅದನ್ನು ಹಾಡೋಣ, ಗೊತ್ತಾಗ್ತದೆ ಏನ್ ಹೇಳಿದ್ದಾರೆ ಅಂತ. ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯ ಅನ್ನದಾನವಿರಲು ಭಯವು ಏತಕೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯ ಅನ್ನದಾನವಿರಲು ಭಯವು ಏತಕೆ. ಗುರು ಹಿರಿಯರ ಅರಿಯದವರ ಅರಿವದೇತಕೆ, ಪರಹಿತಾರ್ಥಕ್ಕಿಲ್ಲದವನ ಶರೀರವೇತಕೆ. ಹರಿಯ ಪೂಜೆ ಮಾಡದವನ ಜನುಮವೇತಕೆ, ಸೇರಿದವರ ಹೊರೆಯದಂತ ದೊರೆಯು ಏತಕೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯಾನ್ನದಾನವಿರಲು ಭಯವು ಏತಕೆ. ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇತಕೆ, ಭೀತನಾಗಿ ಓಡಿ ಬರುವ ಬಂಟನೇತಕೆ. ಪ್ರೀತಿಯಿಂದ ಎಡೆಯ ನಿಕ್ಕದ ಊಟವೇತಕೆ, ಸೋತ ಹೆಣ್ಣಿಗೆ ಇದಿರು ನಡೆವ ಸುಗುಣನೇತಕೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯನ್ನದಾನವಿರಲು ಭಯವು ಏತಕೆ. ತಾನು ಉಣ್ಣದೆ ಪರರಿಗಿಕ್ಕದ ಧನವಿದೇತಕೆ, ಮಾನಹೀನನಾಗಿ ಬಾಳುವ ಮನುಜರೇತಕೆ. ನ್ಯೂನ ಹೆಚ್ಚು ನೋಡುವಲ್ಲಿ ಇರುವುದೇತಕೆ, ತನ್ನ ಬಳಗವೆರೆಸಿ ಉಣ್ಣದ ಭಾಗ್ಯವೇತಕೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯ ಅನ್ನದಾನವಿರಲು ಭಯವು ಏತಕೆ. ತಾನು ತನ್ನನರಿಯದಂತ ಪ್ರೌಢನೇತಕೆ, ಸ್ನಾನ ಸಂಧ್ಯಾನವಿಲ್ಲದ ಶೀಲವೇತಕೆ. ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕೆ, ಧ್ಯಾನದೊಳಗೆ ಕೃಷ್ಣನಿಲ್ಲದ ತನುವಿದೇತಕೆ.
ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ ನಿತ್ಯಾನ್ನದಾನವಿರಲು ಭಯವದೀತಕ್ಕೆ ಸನ್ನೆಯರಿತು ನಡೆಯದಂತ ಸತೀದೇತಕ್ಕೆ ಭಿನ್ನವರಿತು ನಡೆಯದಂತ ಸ್ನೇಹವೇತಕ್ಕೆ ಮುನ್ನ ಕೊಟ್ಟು ಹುಟ್ಟಲಿಲ್ಲ ಬಯಸಲೇತಕ್ಕೆ ಚೆನ್ನಾದಿ ಕೇಶವನಿರಲು ದೈವವೇತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ ನಿತ್ಯಾನ್ನದಾನವಿರಲು ಭಯವು ಏತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕ್ಕೆ ನಿತ್ಯಾನ್ನದಾನವಿರಲು ಭಯವು ಏತಕ್ಕೆ. ಹೀಗೆ ಇಷ್ಟು ಸುಂದರವಾದಂತಹ ಆ ಕೀರ್ತನೆಯನ್ನು ಬರೆದಿದ್ದಾರೆ ಕನಕದಾಸರು. ಹಾಗಿರುವಾಗ ನಮ್ಗೆ ನೋಡೋಣ ಇದ್ರ ಏನ್ ಹೇಳ್ತಾ ಇದ್ದಾರೆ ಅಂತ. ಸ್ವಲ್ಪ ಅರ್ಥ ಆಗ್ತದಲ್ಲ, ಅಷ್ಟು ಸರಳ, ನಾವು ಹೇಳಿದೆ ಅಲ್ಲ ಕೀರ್ತನೆ ಅಷ್ಟು ಸರಳವಾಗಿ ಕನ್ನಡದಲ್ಲಿ ಹೇಳಿರುವಂತದ್ದು, ಸಾಮಾನ್ಯರಿಗೆ ಕೂಡ ಅರ್ಥ ಆಗುವ ಹಾಗೆ. ಹಾಗಿರುವ ಈ ಪಲ್ಲವಿಯಲ್ಲಿ ವಿಷಯವನ್ನು ನೋಡೋಣ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಅನ್ನದಾನವಿರಲು ಭಯವೇತಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಿರುವಾಗ ಸಮಾಜದಲ್ಲಿ ನಾವು ಸತ್ಯವಂತರ ಒಳ್ಳೆಯವರ ಸಂಗಡ ನಾವಿದ್ರೆ, ಸಂಘ ಅಂದ್ರೆ ಸಹವಾಸ ಅಲ್ವಾ, ಒಳ್ಳೆಯವರ ಸಹವಾಸದಲ್ಲಿ ಇದ್ರೆ ನಮ್ಗೆ ಮತ್ತೆ ತೀರ್ಥ ಬೇಕಾ? ಬೇಡ ಅಲ್ಲ. ನಮ್ಗೆ ಜೀವನದಲ್ಲಿ ಎಲ್ಲವೂ ಒಳ್ಳೇದಾಗ್ತದೆ, ಸುಖವಾಗಿರ್ಬಹುದು. ಯಾಕೆ ಆ ಮೂಲಕ ನಮ್ಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಅಲ್ಲ. ತೊಂದರೆ ಆದ್ರೂ ಕೂಡ, ಏನಾದ್ರು ಸಮಸ್ಯೆ ಆದ್ರೂ ಕೂಡ ಎಲ್ಲರಿಂದ ಸಹಾಯ ಸಿಗ್ತದೆ. ಯಾಕೆ ನಾವಿರುವಂತದ್ದು ಯಾರೊಂದಿಗೆ? ಸತ್ಯವಂತರೊಂದಿಗೆ, ಒಳ್ಳೆಯ ಜನರೊಂದಿಗೆ, ಒಳ್ಳೆಯವರೊಂದಿಗೆ ಇರುವಾಗ ನಮ್ಗೆ ಜೀವನ ಖಂಡಿತ ಸುಂದರವಾಗಿ ಹೋಗ್ತದೆ. ತೀರ್ಥ ಕೂಡ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಿತ್ಯ ಅನ್ನದಾನವಿರಲು ಭಯವು ಏತಕ್ಕೆ, ನಿತ್ಯವೂ ಅನ್ನದಾನ ಕೊಡುವಂತಹ ದೊಡ್ಡ ಮನಸ್ಸಿನವರು ಇರುವಾಗ ನಮ್ಗೆ ಭಯ ಪಡಬೇಕಾ? ಅಗತ್ಯ ಇಲ್ಲ. ಭಯ ಪಡೋದು ಯಾಕೆ? ಏನಾದ್ರು ಸಮಸ್ಯೆ ಆದಿತಾ, ಕಷ್ಟ ಆದಿತಾ ಅಲ್ಲ, ಆಹಾರಕ್ಕೆ ಕಷ್ಟ ಆದಿತಾ ಅಂತ ಅಗತ್ಯ ಇಲ್ಲ. ಯಾಕಂದ್ರೆ ಒಳ್ಳೆಯವರ ಸಂಗಡ ಇರುವಾಗ ನಮ್ಗೆ ಎಲ್ಲಾ ರೀತಿಯ ಸಹಾಯ ಸಿಗ್ತದೆ ಅಂತ ಹೇಳ್ತಾರೆ ಪಲ್ಲವಿಯಲ್ಲಿ. ಅದೇ ರೀತಿ ಆ ಪಲ್ಲವಿಯ ವಿಷಯವೇ ಉಳಿದ ನುಡಿಯಲ್ಲಿ ಬರುವಂತದ್ದು ನಾವು ನೆನಪಿಸಿದ್ದೇವೆ ಕಳೆದ ತರಗತಿಯಲ್ಲಿ ಕೂಡ. ಅಂದ್ರೆ ಹಾಗಿರುವಾಗ ಅಂತಹ ಒಳ್ಳೆಯ ಸಂಗಡ ಇರ್ಬೇಕಿದ್ರೆ ಒಳ್ಳೆಯವರು ಇರಬೇಕು. ಹಾಗೆ ಎಲ್ಲರೂ ಒಳ್ಳೆಯವರಂದ್ರೆ ಅವರವರ ಕರ್ತವ್ಯ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯರು ಕೂಡ ಅವರವರ ಕರ್ತವ್ಯವನ್ನು ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲರಿಗೂ ಸುಖ ಸಿಗ್ತದೆ ಈ ಸಮಾಜದಲ್ಲಿ ಅಂತ ಗೊತ್ತಾಗ್ತದೆ. ಅದನ್ನ ಹೇಳ್ತಾ ಇದ್ದಾರೆ ಮೊದಲ ಚರಣದಲ್ಲಿ. ಗುರು ಹಿರಿಯರ ಅರಿಯದವನ ಅರಿವದೇತಕ್ಕೆ, ಪರಹಿತಾರ್ಥಕ್ಕಿಲ್ಲದವನ ಶರೀರವೇತಕ್ಕೆ. ಆಗ ಗುರುಗಳಿಗೆ ಮತ್ತು ಹಿರಿಯರಿಗೆ ಯಾವ ಗೌರವ ಕೊಡಬೇಕು ಅದನ್ನ ಹೇಳ್ತಾ ಇದ್ದಾರೆ. ಆ ಗುರುಗಳಿಗೆ ಗೌರವ ಕೊಡಬೇಕು, ಹಿರಿಯರಿಗೆ ಗೌರವ ಕೊಡಬೇಕು. ಅವರನ್ನ ಗೌರವ ಕೊಡಬೇಕು, ನಮ್ಗೆ ಅವ್ರನ್ನ ತಿಳ್ಕೊಂಡಿರ್ತೀವಿ ನಾವಲ್ವಾ, ಗುರುಗಳ ಸ್ಥಾನ ಎಂತದ್ದು, ಅವರ ಮಹತ್ವ ಎಂತದ್ದು, ಹಿರಿಯರ ಮಹತ್ವ ಎಂತದ್ದು ಅಂತ. ಆಗ ಅವರ ಬಗ್ಗೆ ನಮ್ಗೆ ಸರಿಯಾಗಿ ತಿಳ್ಕೊಂಡಿದ್ರೆ ಅದು ಆಗ ನಮ್ಗೆ ಅವ್ರ ಮಹತ್ವ ಗೊತ್ತಾಗ್ತದೆ. ಆದ್ರೆ ಅದು ತಿಳ್ಕೊಳ್ಳದವರಿಗೆ ಅವರಿಗೆ ಅರಿವೇ ಇಲ್ಲ ಅಂತ ಹೇಳ್ಬಹುದು. ಅಂತ ಅರಿವಂದ್ರೆ ತಿಳಿವು ಅಲ್ವಾ, ಎಷ್ಟು ನಾವು ತಿಳಿವು ಉಳ್ಳವರು, ಎಲ್ಲಾ ತಿಳುವಳಿಕೆ ಇರುವವರು, ಬುದ್ಧಿವಂತ ಹೇಳ್ಬಹುದು. ಆದ್ರೆ ಗುರು ಹಿರಿಯರ ಬಗ್ಗೆ ಕೂಡ ತಿಳಿಯದವರು, ತಿಳಿದವರಿಂದ ಏನು ಪ್ರಯೋಜನ ಇಲ್ಲ. ಆಗ ಅವರ ತಿಳುವಳಿಕೆ, ಅವರ ಅರಿವು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಅಂತ ತಿಳಿಯಬೇಕಾದನ್ನು ತಿಳಿದಿಲ್ಲ. ಹಾಗೆ ಗುರು ಹಿರಿಯರು ನಾವು ಗೌರವಿಸಬೇಕು, ಅವರ ಮಹತ್ವ ತಿಳ್ಕೊಳ್ಬೇಕು. ಅವರಿಂದ ನಮ್ಗೆ ಏನ್ ಲಭಿಸ್ತದೆ ನಮ್ಮ ಜೀವನಕ್ಕೆ ಸಹಾಯಕವಾದುದು ಅದನ್ನು ನಾವು ಸ್ವೀಕರಿಸಬೇಕು ಅಂತ ಅರ್ಥ. ಹಾಗಿದ್ರೆ ಎಲ್ಲ ಸುಖ ಸಿಗ್ತದೆ, ನಮ್ಗೆ ಯಾವ ಸಮಸ್ಯೆ ಇಲ್ಲ. ಅವರಿಂದ ಅಷ್ಟು ಸಹಾಯ ಸಿಗ್ತದೆ. ಅದಿಲ್ಲ ಅಂದ್ರೆ ಅವನ ಅರಿವಿಗೆ ಬೆಲೆ ಇಲ್ಲ, ಅವನ ತಿಳುವಳಿಕೆಗೆ ಬೆಲೆ ಇಲ್ಲ ಅಂತ ಅರ್ಥ. ಅಂದ್ರೆ ಅವನ ಕರ್ತವ್ಯ ಮಾಡಿಲ್ಲ ಅಂತ ಅರ್ಥ. ಹಾಗೆ ಪರಹಿತಾರ್ಥಕ್ಕಿಲ್ಲದವನ ಶರೀರವೇತಕ್ಕೆ. ಯಾಕೆ ನಮ್ಮ ಶರೀರ ಇದೆ, ನಾವಿಲ್ಲಿ ಹುಟ್ಟಿದ್ದೇವೆ, ನಾವು ಈ ರೀತಿ ಶರೀರ ಇಟ್ಕೊಂಡಿದ್ದೇವೆ ಅಲ್ಲ, ಬುದ್ಧಿ ಇದೆ. ಹಾಗಿರುವಾಗ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಪರರ ಹಿತಾರ್ಥಕ್ಕೆ ಇಲ್ಲದವನ ಶರೀರ. ಹಾಗೆ ನಾವು ಮಾತ್ರ ಅಲ್ಲ, ನಮ್ಮ ಸುಖ ಮಾತ್ರ ಅಲ್ಲ, ಇತರರಿಗೆ ಕೂಡ ಇತರರಿಗೆ ಕೂಡ ನಾವು ಸಹಾಯ ಮಾಡಬೇಕು. ಅವರಿಗೆ ಸಹಾಯ ಮಾಡದಂತ ನಮ್ಮ ಶರೀರ ಇದ್ದು ಪ್ರಯೋಜನ, ನಾವಿದ್ದು ಪ್ರಯೋಜನ ಉಂಟಾ? ಇಲ್ಲ. ಆಗ ಪರಸ್ಪರ ಸಹಾಯ ಮಾಡ್ಬೇಕಲ್ಲ, ನಾವು ಸಹಾಯ ಮಾಡಿ ನಮ್ಗೆ ಸಹಾಯ ಸಿಗ್ತದೆ. ಆಗ ಮತ್ತೆ ಹೆದರುವ ಅಗತ್ಯ ಇಲ್ಲ, ಪಲ್ಲವೇ ಹೇಳಿದಾರಲ್ಲ ಅಂತ ಹೆದರುವ ಅಗತ್ಯ ಇಲ್ಲ, ಭಯ ಯಾಕೆ ಅಂತ. ಆಗ ನಾವು ಪರರಿಗೆ ಕೂಡ ಸಹಾಯ ಮಾಡಬೇಕು. ಇಲ್ಲಾಂದ್ರೆ ನಾವು ಇದ್ದು ಪ್ರಯೋಜನ ಇಲ್ಲ, ನಮ್ಮ ಶರೀರ ವ್ಯರ್ಥ ಅಂತ ಅರ್ಥ.
ಹರಿಯ ಪೂಜೆ ಮಾಡದವನ ಜನ್ಮವೇತಕ್ಕೆ. ಆಗ ದೇವರ ಮಹತ್ವ ತಿಳ್ಕೊಳ್ಬೇಕು. ನಾವಿಲ್ಲಿ ಬಂದಿದ್ದೇವೆ, ಹುಟ್ಟಿದ್ದೇವೆ ಅಲ್ಲ, ನಮ್ಮ ಸೃಷ್ಟಿ ಮಾಡಿದವರು ಯಾರು? ಆಗ ಅಂತೊಬ್ರು ಇದ್ದಾರೆ. ಅಂತಹ ಅದನ್ನು ನಾವು ದೇವರು ಅಂತ ಕರೆಯುವಂಥದ್ದು. ಹಾಗಿರುವ ದೇವರ ಪೂಜೆ ಮಾಡಬೇಕು. ಆಗಷ್ಟು ನಮ್ಮ ಜೀವನ ಸಾರ್ಥಕ ಆಗುವಂಥದ್ದು, ಪಾವನ ಆಗುವಂಥದ್ದು. ಹಾಗೆ ಮಾಡದವನ ಜನ್ಮ ವ್ಯರ್ಥ ಅಲ್ಲ. ಆ ದೇವರ ಮಹತ್ವ ತಿಳ್ಕೊಂಡಿಲ್ಲ. ಇಂಥ ಒಂದು ಜನ್ಮ ನಾವು ಪಡೆದಿದ್ದೇವೆ, ಮನುಷ್ಯರಾಗಿ ಹುಟ್ಟಿದ್ದೇವೆ, ಇಷ್ಟು ಸುಂದರವಾದಂತಹ ಈ ಲೋಕದಲ್ಲಿ ಇದ್ದೇವೆ, ಅಂತ ಭಾಗ್ಯ ನಮಗೆ ಸಿಕ್ಕಿದೆ. ಹಾಗಿರುವ ಅಂತ ಒಬ್ಬ ದೇವರು ಇದ್ದಾರೆ, ನಮ್ಮ ಸೃಷ್ಟಿಯನ್ನು ಮಾಡಿದವರು ಅಂತ. ಹಾಗಂತ ದೇವರ ಮಹತ್ವ ನಾವು ತಿಳ್ಕೊಳ್ಬೇಕು, ದೇವರ ಪೂಜೆ ಮಾಡಬೇಕು. ಆಗ ಸಮಾಜವೇ ಒಳ್ಳೆದಾಗ್ತದೆ, ಎಲ್ಲರಿಗೂ ಒಳ್ಳೆದಾಗ್ತದೆ. ಜೊತೆಗೆ ಸೇರಿದವರ ಹೊರೆಯದಂತ ದೊರೆಯುವಿತಕ್ಕೆ. ಆಗ ದೊರೆಯಾಗಿದ್ದವ ಹೇಗಿರ್ಬೇಕು? ಅರಸ ಹೇಗಿರ್ಬೇಕು? ತನ್ನ ಮುಂದೆ ಬಂದವರನ್ನು ರಕ್ಷಿಸಬೇಕು. ಅರಸನ ಮುಂದೆ ಯಾಕೆ ಬರ್ತಾರೆ? ರಕ್ಷಣೆಗಾಗಿ ಅಲ್ಲ. ಅರಸ ಇಡೀ ಊರನ್ನು, ರಾಜ್ಯದ ಜನರನ್ನು, ಪ್ರಜೆಗಳನ್ನು ರಕ್ಷಿಸಬೇಕಾದವನು. ಅವನ ಮುಂದೆ ಬರ್ತಾರೆ ಸಹಾಯಕ್ಕಾಗಿ, ರಕ್ಷಿಸ್ಲಿಕ್ಕಾಗಿ. ಆಗ ಅವನ ರಕ್ಷಿಸದೇ ಇದ್ರೆ ಅವನ ಹೊರೆಯು ಕಾಪಾಡು ಅಲ್ಲ. ಅರಸನೇ ಪ್ರಜೆಗಳನ್ನು ಕಾಪಾಡಲಿಲ್ಲ ಅಂದ್ರೆ ಅವಂತಹ ಆ ರಾಜನ ಅಗತ್ಯ ಉಂಟಾ? ಯಾಕೆ ಅವನ ರಾಜ ಅಲ್ವಾ? ಹಾಗೆ ಆ ಪ್ರಶ್ನೆ ಬರ್ತದೆ. ಹಾಗೆ ರಾಜನ ಕರ್ತವ್ಯ ಅವನು ಮಾಡಬೇಕು. ಹೀಗೆ ಅವರವರ ಕರ್ತವ್ಯ ಅವರವರು ಮಾಡಿದ್ರೆ ಖಂಡಿತವಾಗಿ ನಮಗೆ ಈ ಲೋಕದಲ್ಲಿ ಹೆದರ್ಬೇಕಾಗಿಲ್ಲ ಎಂಬುದಾಗಿ ಹೇಳ್ತಾರೆ ಅಲ್ವಾ. ನಮ್ಗೆ ಅರಿವಿದೆ, ಅರಿವನ್ನು ಉಪಯೋಗಿಸಬೇಕು. ಶರೀರ ಇದೆ ಅಲ್ವಾ, ನಾವಿಲ್ಲಿ ಹುಟ್ಟಿದ್ದೇವೆ, ಆ ಬಗ್ಗೆ ಅರಿವಿದೆ. ಜೊತೆಗೆ ರಾಜನ ಕರ್ತವ್ಯ ಮಾಡಬೇಕು. ಇಷ್ಟು ಆ ಮೊದಲ ಚರಣದಲ್ಲಿ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಅವರವರ ಕರ್ತವ್ಯ ಮಾಡಬೇಕು, ಅವರ ಬಗ್ಗೆ ತಿಳ್ಕೊಂಡು ಅಂತ. ಮುಂದಿನ ಚರಣದಲ್ಲಿ ನೋಡೋಣ. ಮಾತು ಕೇಳದೆ ಮಲೆತು ನಡೆಯುವ ಮಕ್ಕಳೇತಕ್ಕೆ. ಮಕ್ಕಳಾಗಿದ್ದವರು ಹೇಗಬೇಕು ಅಲ್ಲ. ಮಕ್ಕಳಾದವರು ಖಂಡಿತವಾಗಿಯೂ ತಂದೆ ತಾಯಿಯವರು ಹೇಳಿದ ಮಾತನ್ನು ಕೇಳಬೇಕು, ಅನುಸರಿಸಬೇಕು. ಹಾಗೆ ಮಾಡದೆ ಮಾತು ಕೇಳದೆ ಮಲೆತು ಗರ್ವದಿಂದ ಕೊಬ್ಬಿ ಅಲ್ಲ, ಅಹಂಕಾರದಿಂದ ತಂದೆ ತಾಯಿಯವರು ಹೇಳಿದ ಮಾತನ್ನ ಕೇಳದೆ ಯಾರ ಮಾತನ್ನ ಕೇಳಿದ್ರೆ ನಡೆಯುವಂತ ಮಕ್ಕಳು ಇದ್ದೇನು ಪ್ರಯೋಜನ? ಮಕ್ಕಳು ಅಂತ ಹೇಳುವುದಕ್ಕೆ ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ, ನಾವು ಹೇಳಿದ ಕೇಳ್ತಾರೆ, ನಮ್ಮ ಮಕ್ಕಳು. ಆಗ ಮಕ್ಕಳಾದವರು ಆ ಹಿರಿಯರ ಅಥವಾ ತಂದೆ ತಾಯಿಯರ ಮಾತನ್ನು ಕೇಳಬೇಕು. ಅದು ಬಿಟ್ಟು ಕೋಪದಿಂದ, ಆ ಗರ್ವದಿಂದ, ಕೊಬ್ಬಿನಿಂದ ಅವರು ಅವರಷ್ಟಕ್ಕೆ ಹೋದ್ರೆ ಅವರನ್ನು ಅಂತ ಮಕ್ಕಳಿಂದ ಏನ್ ಪ್ರಯೋಜನ ಇಲ್ಲ. ಹಾಗೆ ಮಕ್ಕಳ ಕರ್ತವ್ಯ ನೋಡ್ಬೇಕು. ಯಾರ ಮಕ್ಕಳು ಇವರು? ಆ ತಂದೆ ತಾಯಿಯ ಮಕ್ಕಳು. ಆಗ ಅವರು ಹೇಳಿದ ಕೇಳಬೇಕು. ಅದು ಸಮಾಜಕ್ಕೆ ಒಳ್ಳೇದಲ್ಲ, ಎಲ್ಲರಿಗೂ ಒಳ್ಳೇದು. ಹೀಗೆ ಒಳ್ಳೇದಾಗುವುದು ಹೇಗೆ? ಪ್ರತಿಯೊಬ್ಬರು ಅವರವರ ಕರ್ತವ್ಯ ಮಾಡುವಾಗ ನಮ್ಗೆ ಇಲ್ಲಿ ಜೀವಿಸ್ಲಿಕ್ಕೆ ಯಾವ ಭಯ ಬೇಡ. ಯಾಕೆ ನಮಗೆ ಸಹಾಯ ಮಾಡೋರಿರ್ತಾರೆ. ಹೀಗೆ ಹೇಳ್ತಾರೆ. ಅರ್ಥ ಆಗ್ತದೆ ಭಾವಿಸ್ತೇನೆ ಅಲ್ವಾ. ಮುಂದೆ ಹೇಳ್ತಾರೆ, ಭೀತನಾಗಿ ಓಡಿ ಬರುವ ಬಂಟನೇತಕ್ಕೆ. ಆಗ ಬಂಟ ಅಂದ್ರೆ ಒಬ್ಬ ಸೇವಕ ಅಥವಾ ಯೋಧ. ಆ ಬಂಟನ್ನ ಇಡುವುದೇಕೆ? ನಮ್ಮನ್ನು ರಕ್ಷಿಸ್ಲಿಕ್ಕೆ ಅಲ್ವಾ. ಒಬ್ಬ ಸೇವಕನಾದವನು, ಒಬ್ಬ ಯೋಧನಾದವನು, ಸೈನಿಕನಾದವನು ಏನ್ ಮಾಡ್ಬೇಕು? ಧೈರ್ಯದಿಂದ ಇರಬೇಕು. ಅವ ಧೈರ್ಯ ಇರದೆ ನಮ್ಗೆ ಧೈರ್ಯ ಅಲ್ವಾ. ಯಾಕೆ ನಮ್ಮ ಸೇವಕ ನಮ್ಮನ್ನು ನೋಡುವಂತವನು ಅಂತ ಅರ್ಥ ಅಲ್ವಾ. ಒಬ್ಬ ಸೈನಿಕ ಆಗಿರ್ಬಹುದು, ಯೋಧ ಆಗಿರ್ಬಹುದು. ಹಾಗೆ ಅವನೇ ಹೆದರಿಕೊಂಡ್ರೆ ನಮ್ಗೆ ಮತ್ತೆ ಹೆದರಿಕೆ ಆಗ್ಬಹುದು. ಹಾಗೆ ಅವನ ಕರ್ತವ್ಯ ಮಾಡ್ಬೇಕು. ಅವ ಬಂಟ ಆದ ಮೇಲೆ, ಸೇವಕ ಆದ ಮೇಲೆ ಅಲ್ವಾ, ಅವ ಧೈರ್ಯದಲ್ಲಿ ಇರಬೇಕು. ಅವ ಭೀತನಾಗಿ ಹೆದರಿಕೊಂಡು. ಸೈನಿಕನೇ ನಮ್ಮನ್ನು ನೋಡ್ಕೊಳ್ಬೇಕು ಅವನೇ ಅಲ್ವಾ. ಯೋಧನೇ ಭಯಗೊಂಡ್ರೆ ನಾವು ಮತ್ತು ಭಯಗೊಳ್ಳಬಹುದು. ಅದಲ್ಲ, ಅವನ ಗುಣ ಏನು? ಅವ ಇಲ್ಲಿ ನಮಗಿಂತ ಧೈರ್ಯ ಬೇಕು. ಯಾವುದೇ ಸಮಯ ನಾವು ಧೈರ್ಯದಿಂದ ಇರಬೇಕು. ಆಗ ಅದರ ಪ್ರಯೋಜನ ಸಿಗ್ತದೆ ಅಂತ ಹೇಳ್ತಾನೆ. ಆಮೇಲೆ ಪ್ರೀತಿಯಿಂದ ಎಡೆಯ ನಿಕ್ಕದ ಊಟವೇತಕ್ಕೆ. ಊಟ ಕೊಡ್ಬೇಕು. ನಾವು ಊಟ ಕೊಡ್ತಾ ಬೇರೆಯವರಿಗೆ, ಇತರರಿಗೆ ಊಟ ಕೊಡುವ ಹೇಗೆ ಕೊಡ್ಬೇಕು ಅಂತ ಹೇಳ್ತಾರೆ. ಪ್ರೀತಿಯಿಂದ ಎಡೆಯ ನಿಕ್ಕು ಊಟವನ್ನು ನೀಡು. ಪ್ರೀತಿಯಿಂದ ಕೊಟ್ಟಂತಹ ಊಟವನ್ನು ಎಲ್ಲರೂ ಸಂತೋಷ ಸ್ವೀಕರಿಸಬಹುದು. ಹಾಗಿಲ್ಲ ಅಂದ್ರೆ ಆ ಊಟ ಯಾರಿಗೆ ಬೇಕಾ? ಊಟವನ್ನು ಪ್ರೀತಿಯಿಂದ ಕೊಡಿ. ಇನ್ನೊಬ್ಬರಿಗೆ ಊಟವನ್ನು ಕೊಡೋ ಹೇಗೆ? ಪ್ರೀತಿಯಿಂದ ಕೊಡ್ಬೇಕು. ಪ್ರೀತಿಯಿಂದ ಕೊಡ್ಲಿಲ್ಲ ಅಂತ ಯಾರು ಇಷ್ಟಪಟ್ಟಿಲ್ಲ ಅಂತ ಊಟವನ್ನು ಅಲ್ಲ. ಅಂತ ಊಟ ಕೊಡುವ ಅಗತ್ಯ ಏನು ಬೇಡ ಅಂತ ಹೇಳ್ತಾರೆ. ಪ್ರೀತಿಯಿಂದ ಎಡೆಯ ನಿಕ್ಕದ ಊಟವೇತಕ್ಕೆ. ಪ್ರೀತಿಯಿಂದ ಬಡಿಸಿದಂತಹ ಆ ಊಟವನ್ನು ಎಲ್ಲರೂ ಬಯಸ್ತಾರೆ. ಅದಿಲ್ಲ ಅಂದ್ರೆ ಊಟ ಕೊಟ್ಟ ಪ್ರಯೋಜನ ಕೂಡ ಇಲ್ಲ. ಯಾಕಂದ್ರೆ ಅದು ಕೊಡದ ಹಾಗೆ ಅಲ್ವಾ. ಅದ ಹೇಗೆ ಊಟ ಮಾಡ್ಲಿಕ್ಕೆ ಸಾಧ್ಯ? ಎಲ್ಲರೂ ಬಯಸಿದಾಗೆ ಪ್ರೀತಿಯಿಂದ ಸಿಗ್ಬೇಕು ಅಂತ. ಹಾಗೆ ನಾವು ತಿಳ್ಕೊಳ್ಬೇಕು. ನಾವು ಇನ್ನೊಬ್ಬರಿಗೆ ಊಟ ಕೊಡುವಾಗ ಆ ಸಂತೋಷದಲ್ಲಿ ಪ್ರೀತಿಯಲ್ಲಿ ಕೊಡ್ಬೇಕು. ಆಗ ಅದು ಎಲ್ಲರಿಗೂ ಅದರ ಪ್ರಯೋಜನ ಸಿಗ್ತದೆ. ಆಮೇಲೆ ಸೋತ ಹೆಣ್ಣಿಗೆ ಇದಿರು ನಡೆಯುವ ಸುಗುಣ ನೇತಕ್ಕೆ. ಒಳ್ಳೆಯ ವ್ಯಕ್ತಿ ಅಂತ ಹೇಳಿದ್ರೆ ಸುಗುಣ ಅಂದ್ರೆ ಒಳ್ಳೆಯ ಗುಣ ಉಳ್ಳವನು ಅಂತ ಅರ್ಥ ಅಲ್ವಾ. ಹಾಗೆ ಒಳ್ಳೆಯ ಗುಣ ಉಳ್ಳವನು ಏನ್ ಮಾಡ್ಬೇಕು? ತನ್ನ ಬಳಿಗೆ ಯಾರಾದ್ರೂ ಹೆಣ್ಣು ಸೋತು ಬರ್ತಾಳೆ ಅಲ್ಲ, ಕಷ್ಟದಲ್ಲಿ ಬರ್ತಾಳೆ, ಅವಳು ಸೋತ ಮೇಲೆ ನಾವು ಅವಳಿಗೆ ಸಹಾಯ ಮಾಡಬೇಕು. ಅಲ್ಲದೆ ಅವಳ ಎದುರು ಅವಳನ್ನು ವಿರೋಧಿಸುವುದಲ್ಲ, ಅವಳ ಎದುರು ನಿಲ್ಲುವುದಲ್ಲ, ಸಹಾಯ ಮಾಡದೇ ಇರುವಂತದ್ದು ಅಲ್ಲ. ಆಗ ಸೋತು ನಮ್ಮಲ್ಲಿ ಬಂದಾಗ ನಾವು ಸಹಾಯ ಮಾಡಬೇಕು, ಏನ್ ತಪ್ಪಿದ್ರು ಕೂಡ ಅಲ್ವಾ. ಅಲ್ಲದೆ ಅವಳ ಎದುರಿಗೆ ವರ್ತಿಸುವುದು ಅಲ್ಲ. ಹಾಗಿದ್ದ ಸುಗುಣ ಅಲ್ಲ ಅವತ್ತ ಒಳ್ಳೆಯ ಗುಣ ಅಲ್ಲ ಅಂತ ಹೇಳ್ಬಹುದು. ಹೆಣ್ಣು ಸೋತು ಬಂದಾಗ ನಮ್ಮಿಂದಾಗ ಸಹಾಯ ಮಾಡಬೇಕು. ಅದು ಅವನ ಕರ್ತವ್ಯ. ಯಾರು? ಅವರವರ ಕರ್ತವ್ಯ ಅಂತ ಹೇಳ್ತಾರೆ ಈ 2ನೇ ಚರಣದಲ್ಲಿ. 3ನೇ ಚರಣ.
ತಾನು ಉಣ್ಣದೆ ಪರರಿಗಿಕ್ಕದ ಧನವಿದ್ದೇತಕ್ಕೆ, ಮಾನಹೀನವಾಗಿ ಬಾಳುವ ಮನುಜರೇತಕ್ಕೆ ಹೇಳ್ತಾರೆ ಅಲ್ಲ. ತಾನು ಉಣ್ಣದೆ ಪರರಿಗೆ ಇಕ್ಕದ ಧನವಿದ್ದೇತಕ್ಕೆ. ನಮ್ಮ ಧಾರಾಳ ಧನ ಉಂಟು, ಸಂಪತ್ತುಂಟು, ಆದ್ರೆ ಅದು ನಾವು ಉಣ್ಣದಿಂದ ಉಪಯೋಗಿಸುವುದಲ್ಲ, ನಾವು ಉಪಯೋಗಿಸುವುದಿಲ್ಲ, ಜೊತೆಗೆ ಇತರರಿಗೆ ಕೊಡುವುದಿಲ್ಲ. ಅಂತ ಧನದಿಂದ ಅಂತ ಸಂಪತ್ತಿನ ಪ್ರಯೋಜನ ಉಂಟ? ಏನು ಪ್ರಯೋಜನ ಇಲ್ಲ ಯಾರಿಗೂ ಕೂಡ. ಇರುವಾಗ ಅಂತ ಸಂಪತ್ತಿರುವವರು ತಾವು ಧಾರಾಳವಾಗಿ ಬಳಸಬೇಕು, ಜೊತೆಗೆ ಉಳಿದವರಿಗೆ ಸಹಾಯ ಮಾಡಬೇಕು, ಉಳಿದ್ರೆ ಅಗತ್ಯ ಇದ್ದವರಿಗೆ ಕೊಡಬೇಕು. ಆಗ ಸಂಪತ್ತಿಗೆ ಬೆಲೆ ಬರುವಂತದ್ದು. ಆಗ ಸಂಪತ್ತಿರುವಂತ ಅವನ ಕರ್ತವ್ಯ ಇದು, ಅವನ ಕರ್ತವ್ಯ ಮಾಡ್ಬೇಕಲ್ಲ. ಅವನಿಗೆ ಸಂಪತ್ತು ಬರ್ತಿದೆ, ಹಾಗಿರುವಾಗ ಅವನು ಉಪಯೋಗಿಸಬೇಕು ಧಾರಾಳವಾಗಿ. ಅದು ಹಾಗೆ ಬಚ್ಚಿಡುವುದಲ್ಲ, ಕೊನೆಗೆ ಬಚ್ಚಿಟ್ಟ ಏನಾಗ್ತದೆ, ಯಾರಿಗೆ ಸಿಗುದಿಲ್ಲ ಅಲ್ಲ, ಅವನಿಗೂ ಇಲ್ಲ, ಇತರರಿಗಿಲ್ಲ, ಅಗತ್ಯದಲ್ಲಿ ಕೊಡಬೇಕು. ಅದು ಸರಿಯಾದ ರೀತಿ. ಇಲ್ಲಾಂದ್ರೆ ಸಂಪತ್ತಿದ್ದ ಪ್ರಯೋಜನ ಇಲ್ಲದ ಹಾಗೆ ಅಂತ ಹೇಳ್ತಾರೆ. ಮಾನಹೀನವಾಗಿ ಬಾಳುವ ಮನುಜರೇತೆ. ಆಗ ಮಾನಹೀನರಾಗಿ ಯಾರು ಕೂಡ ಬಾಳಬಾರದು. ಮಾನಹೀನರಾಗಿ ಮರ್ಯಾದೆ ಕಳ್ಕೊಂಡಲ್ವಾ, ನಮ್ಗೆ ಎಲ್ಲಿ ಮರ್ಯಾದೆ ಸಿಕ್ಕುದಿಲ್ಲ, ಅಥವಾ ಮರ್ಯಾದೆ ಕಳ್ಕೊಂಡು ಜೀವಿಸಬಾರದು. ನಾವು ಒಳ್ಳೆ ಗೌರವದಲ್ಲಿ ಜೀವಿಸಬೇಕಲ್ವ. ಮರ್ಯಾದೆ ಕಳ್ಕೊಳ್ಬೇಕಿದ್ರೆ ಅಂತ ಸಂದರ್ಭ ಬರ್ತದೆ, ಹಾಗೆ ನಾವು ಅದನ್ನು ಮಾಡಬಾರದು. ಮಾನಹೀನನಾಗಿ ಬಾಳುವುದರ ಅರ್ಥ ಇಲ್ಲ ಅಲ್ವಾ, ಬಹಳ ಕೀಳಾದ್ದು. ಇವಾಗ ಅದಕ್ಕೆ ನಾವು ಆ ಮರ್ಯಾದೆಯನ್ನು ಕಳ್ಕೊಂಡು ನಾವು ಜೀವಿಸುವ ಹಾಗೆ ಆಗಬಾರದು. ಅಂತ ಮನುಷ್ಯರಿಂದ ಏನು ಪ್ರಯೋಜನ, ಯಾಕಂತ ಮನುಷ್ಯರು ಹಾಗಿರುವಾಗ ನಾವು ತಪ್ಪಿಸಿ ನೋಡ್ಬೇಕಲ್ಲ, ಆ ರೀತಿ ಕೆಲಸ ಮಾಡಬಾರದು, ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅರ್ಥ. ಆಮೇಲೆ ನ್ಯೂನ ಹೆಚ್ಚು ನೋಡುವಲ್ಲಿ ಇರುವುದೇತಕ್ಕೆ. ನ್ಯೂನ ಹೆಚ್ಚು ನೋಡುವಂಥದ್ದು ಏನ್ ನ್ಯೂನ, ಆ ತಪ್ಪು, ನಮ್ಮ ತಪ್ಪನ್ನೇ ಗುರುತಿಸುವವರು, ಅಂತವರ ಕಡೆ ನಾವು ಇರುವುದೇ ಬೇಡ. ಹಾಗಿರುವಾಗ ನಮ್ಮ ಕೊರತೆಯನ್ನೇ ನೋಡಿಕೊಂಡು ಇರುವವರ ಬಳಿ ನಾವು ಇರಬಾರದು. ನಮ್ಮ ತಪ್ಪನ್ನೇ ಕೊರತೆಯನ್ನೇ ನೋಡುವವರ ಬಳಿ ನಾವು ಇರುವ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ಗೆ ಅದನ್ನ ನೋವೇ ಕಷ್ಟ, ಬೇಸರವೇ ಆಗುವಂಥದ್ದು. ಯಾಕೆ ಅದವರ ಕೆಲಸ, ಹಾಗೆ ಮಾಡಬಾರದು. ಇನ್ನೊಬ್ಬರ ಕೊರತೆಯೇನೋ, ಇನ್ನೊಬ್ಬರ ತಪ್ಪನ್ನೇ ನೋಡ್ತಾ ಇರುವುದಲ್ಲ ಅಲ್ವಾ. ಹಾಗಿರುವಾಗ ಅಂತವರ ಜೊತೆ ನಾವು ಇದ್ದರೆ ನಮಗೆ ಬೇಸರ, ಯಾಕಿರ್ಬೇಕು, ಇರುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅವರನ್ನು ದೂರ ಇಡುವುದು ಒಳ್ಳೆಯದು. ಆಮೇಲೆ ತನ್ನ ಬಳಗ ಬೆರೆಸಿ ಉಣ್ಣದ ಭಾಗ್ಯವೇತಕ್ಕೆ. ಆಗ ನಾವು ಒಂಟಿಯಾಗಿರುವಂತದ್ದಲ್ಲ, ನಮ್ಮ ಬಂಧು ಬಳಗದೊಂದಿಗೆ ಸೇರಿ ನಾವು ಸಂತೋಷ ಪಡಬೇಕು. ಬಂಧು ಬಳಗದೊಂದಿಗೆ ಸೇರಿ ಊಟ ಮಾಡಬೇಕು, ಅಲ್ಲದೆ ಒಂಟಿಯಾಗಿ ನಾವು ಪ್ರತ್ಯೇಕವಾಗಿ ಇರುವುದಲ್ಲ. ಆಗ ಸಂತೋಷ ಇಲ್ಲ ಜೀವನದಲ್ಲಿ, ಲೋಕದಲ್ಲಿ ಏನ್ ಸಂತೋಷ ಸಿಗಲು ಸಾಧ್ಯ? ನಮ್ಮ ಬಂಧು ಬಳಗದ ಅವರೊಂದಿಗೆ ಒಂದಾಗಿರ್ಬೇಕು, ಒಂದಾಗಿ ಊಟ ಮಾಡಬೇಕು, ಒಂದಾಗಿ ಸಂತೋಷ ಪಡಬೇಕು. ಇಲ್ಲಾಂದ್ರೆ ಜೀವನ ನಾವು ಒಂಟಿಯಾಗಿರ್ತೇವೆ, ಬೇಸರ ಅಷ್ಟೇ. ಅದು ಸರಿಯಾದ ಜೀವನವೇ ಅಲ್ಲ ಅಂತ ಹೇಳ್ಬೋದು. ಆಗಿರುವಾಗ ನಮ್ಗೆಲ್ಲ ಇದೆ, ಆ ಭಾಗ್ಯ ಸಿಕ್ಕಿದೆ, ಆದ್ರೆ ಅದನ್ನ ನಾವು ಉಪಯೋಗಿಸ್ತಾ ಇಲ್ಲ. ಅಂದ್ರೆ ಎಲ್ಲರೊಂದಿಗೆ ಸೇರಿ ನಾವು ಸಂತೋಷ ಇರುವಂತದ್ದು, ಊಟ ಮಾಡೋದು ಎಷ್ಟು ದೊಡ್ಡ ಭಾಗ್ಯ ಅಲ್ಲ, ಎಷ್ಟು ಸಂತೋಷ. ಆ ಭಾಗ್ಯವನ್ನು ಉಪಯೋಗಿಸಿರಿ, ಇಲ್ಲಾಂದ್ರೆ ಆ ಭಾಗ್ಯ ಇದ್ದು ಇಲ್ಲದ ಹಾಗೆ ಅಂತ ಹೇಳ್ತಾರೆ. ನಾವು ಈ 3ನೇ ಚರಣದಲ್ಲಿ. ಮುಂದೆ 4ನೇ ಚರಣ ನೋಡೋಣ. ತಾನು ತನ್ನ ನರಿಯದಂತ ಪ್ರೌಢನೇತಕ್ಕೆ. ಅವ ಪ್ರೌಢ ಅಂತ ಹೇಳ್ತಾನಲ್ಲ, ಒಳ್ಳೆ ಬುದ್ಧಿವಂತ, ಪ್ರೌಢನಾಗಿದ್ದಾನೆ ಅಲ್ವಾ, ಒಳ್ಳೆ ಪಕ್ವವಾಗಿದ್ದಾನೆ ಅಂತ ಹೇಳಿದವನಿಗೆ ಅವನ ಬಗ್ಗೆ ಅವನಿಗೆ ಗೊತ್ತಿದ್ದರೆ, ತಾನು ತನ್ನ ನರಿಯದಂತ ಪ್ರೌಢನು, ತನ್ನ ಬಗ್ಗೆ ತಿಳಿದಂತವ ಎಂತ ಪ್ರೌಢ ಅಲ್ವಾ. ಮೊದಲು ನಮ್ಮ ಬಗ್ಗೆ ನಾವು ತಿಳಿಬೇಕು, ನಾವ್ಯಾರು, ನಮ್ಮ ಕರ್ತವ್ಯ ಏನು, ನಾವೇನ್ ಮಾಡ್ಬೇಕು ಅಲ್ವಾ. ಇಂಥ ವಿಚಾರಗಳನ್ನು ತಿಳ್ಕೊಂಡ್ರೆ ಅವನ ನಿಜವಾಗಿ ಪ್ರೌಢ ಅಂತ ಅರ್ಥ. ಆ ಬಳಿಕ ನಾವು ಉಳಿದ ವಿಚಾರಕ್ಕೆ ಕೈ ಹಾಕಬಹುದು, ಉಳಿದ ವಿಚಾರದಲ್ಲಿ ನೋಡಬಹುದು. ಈಗ ಮೊದಲು ನಾವು ತಿಳಿಬೇಕು, ನಾವು ತಿಳಿದಾಗ ನಾವು ಸರಿ ಆಗ್ತೇವೆ ಅಲ್ವಾ, ನಮ್ಮ ಕರ್ತವ್ಯ ಸರಿಯಾಗಿ ಮಾಡ್ತೇವೆ. ಅದಿಲ್ಲ ಅಂದ್ರೆ ಪ್ರೌಢ ಅಂತ ಹೇಳಿ ಪ್ರಯೋಜನ ಇಲ್ಲ ಹೇಳ್ತಾರೆ. ತಾನು ತನ್ನ ನರಿಯದಂತ ಪ್ರೌಢನೇತಕೆ ಅಂತ ಹೇಳ್ತಾರೆ. ಆಮೇಲೆ ಸ್ನಾನ ಸಂಧ್ಯಾನವಿಲ್ಲದ ಶೀಲವೇತಕೆ. ಆಗ ಶೀಲ, ಒಳ್ಳೆ ಶೀಲ ನಡತೆ ಅಲ್ಲ, ಒಳ್ಳೆ ಶೀಲ ಇದೆ ಅಂತ ಹೇಳ್ತಾರೆ, ಆದ್ರೆ ಸರಿಯಾದ ಸ್ನಾನ ಮಾಡುವುದಿಲ್ಲ, ಸಂಧ್ಯಾವಂದನೆ ಮಾಡುವುದಿಲ್ಲ. ಹಾಗಿರುವಂತ ಒಳ್ಳೆಯ ಕ್ರಮವನ್ನು ಅನುಸರಿಸುವುದಿಲ್ಲ, ಅಂತವರಿಗೆ ಆ ಶೀಲ ಇದ್ದು ಪ್ರಯೋಜನ ಉಂಟು. ಆಗ ಅವರ ಒಳ್ಳೆಯ ಶೀಲ ಅಂತ ಹೇಳಿ ಸಾಧ್ಯ ಇಲ್ಲ, ಅವರ ಒಳ್ಳೆ ಕ್ರಮ, ಒಳ್ಳೆ ನಡತೆ ಅಂತ ಹೇಳಿ ಸಾಧ್ಯ ಇಲ್ಲ. ಅಂತ ಶೀಲದಿಂದ ಪ್ರಯೋಜನ ಇಲ್ಲ. ಸರಿಯಾದ ರೀತಿಯಲ್ಲಿ ಹೋದ್ರೆ ಅದೇ ಸರಿಯಾದ ಶೀಲ ಅಂತ ಅರ್ಥ ಅಲ್ಲ, ಒಳ್ಳೆಯ ಗುಣ, ಒಳ್ಳೆಯ ನಡತೆ ಅಂತ ಅರ್ಥ. ಈ ರೀತಿ ಹೇಳ್ತಾರೆ, ಅರ್ಥ ಆಗ್ತದೆ. ಆಮೇಲೆ ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ. ಆಗ 100 ಕಾಲ ಬದುಕಬಹುದು, ಯಾವುದೇ ಒಳ್ಳೆಯ ಜ್ಞಾನವನ್ನು ಪಡ್ಕೊಂಡಿಲ್ಲ, ಜ್ಞಾನದಿಂದ ನಾವು ವರ್ತಿಸಿಲ್ಲ, ಹಾಗೆ ಸುಮ್ಮನೆ ಈ ಜೀವನ ಕಳಿಬಹುದು ಅಷ್ಟೇ. 100 ವರ್ಷ ಬದುಕು ಪ್ರಯೋಜನ ಉಂಟ? ಒಳ್ಳೆಯ ಜ್ಞಾನವನ್ನು ಸಂಪಾದಿಸಿಕೊಂಡು ನಾವು 100 ಕಾಲ ಬದುಕಬೇಕು, ಆಗಷ್ಟೇ ಜೀವನ ಸುಂದರವಾಗುವಂಥದ್ದು, ಸಾರ್ಥಕ ಆಗುವಂಥದ್ದು ಅಂತ ಹೇಳ್ತಾರೆ. ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕ್ಕೆ. 100 ವರ್ಷ ಬದುಕಿ ಪ್ರಯೋಜನ ಇಲ್ಲ, ಜ್ಞಾನವನ್ನು ಸಂಪಾದಿಸಿಲ್ಲ, ಹಾಗಿರುವ ಅದು ವ್ಯರ್ಥ ಅಂತ ಹೇಳ್ತಾರೆ. ಧ್ಯಾನದೊಳಗೆ ಕೃಷ್ಣನಿಲ್ಲದ ತನುವಿದ್ದೇತಕ್ಕೆ. ಧ್ಯಾನ ಮಾಡುವಾಗ ಧ್ಯಾನ ಮಾಡಿ ಪ್ರಯೋಜನ ಇಲ್ಲಲ್ಲ, ಬರೇ ಧ್ಯಾನ ಅಲ್ಲ, ಧ್ಯಾನದೊಳಗೆ ಕೃಷ್ಣನಿಲ್ಲದ ತನುವಿದ್ದೇತಕ್ಕೆ. ತನು ಇದೆ, ತನು ಈ ದೇಹ ಅಲ್ವಾ, ಈ ಶರೀರ ಇದೆ. ಶರೀರ ಇದ್ದ ಮೇಲೆ ನಾವು ಧ್ಯಾನ ಮಾಡುವಾಗ ದೇವರ ನೆನಪು ಮಾಡಬೇಕು, ಬೇರೇನೋ ಧ್ಯಾನ ಮಾಡುದಲ್ಲ. ಹಾಗಿರುವ ದೇವರನ್ನು ಸದಾ ಮನಸ್ಸಲ್ಲಿ ಇಟ್ಟು ಧ್ಯಾನ ಮಾಡಬೇಕು. ಆ ಧ್ಯಾನದಲ್ಲಿ ಕೃಷ್ಣ ಇಲ್ಲ ಅಂದ್ರೆ ಆ ಧ್ಯಾನಕ್ಕೆ ಏನ್ ಬೆಲೆ ಅಲ್ವಾ.
ಅಥವಾ ಈ ಶರೀರಕ್ಕೆ ಏನ್ ಬೇರೆ, ಇಂಥ ಶರೀರ ಇದೆ, ನಾವಿಲ್ಲಿ ಜನ್ಮ ತಾಳಿದ್ದೇವೆ ಅಲ್ವಾ, ಆ ದೇವರ ಮಹಿಮೆಯಿಂದ ಎಂಬ ಹಾಗೆ. ಹಾಗೆ ನಾವು ದೇವರ ನೆನಪಿಸಬೇಕು, ದೇವರ ಮಹಿಮೆಯನ್ನು ತಿಳ್ಕೊಳ್ಬೇಕು, ದೇವರ ಧ್ಯಾನದಲ್ಲಿರಬೇಕು. ಧ್ಯಾನದಲ್ಲಿರುವಾಗ ದೇವರ ನೆನಪು ನಮ್ಮಲ್ಲಿ ಸದಾ ತುಂಬಿರಬೇಕು ಅಂತ ಹೇಳ್ತಾರೆ. ಇದು 4ನೇ ಚರಣದಲ್ಲಿರುವಂತಹ ವಿಷಯ. ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಕೊನೆಯದ್ದು, ಸನ್ನೆಯರಿತು ನಡೆಯದಂತ ಸತಿ ಬೇತಕೆ. ಆಗ ಸತಿ ಪತ್ನಿ ಅಲ್ಲ, ಪತ್ನಿಯಾದವಳು ಏನ್ ಮಾಡಬೇಕು? ಸನ್ನೆ ಅರಿತು, ಗಂಡನ ಸನ್ನೆಯನ್ನು ಅರಿತು ಜೀವನ ಮಾಡಬೇಕು, ಅನುಸರಿಸಬೇಕು. ಅಂದ್ರೆ ಗಂಡ ಹೇಳಿದಾಗೆ ಕೇಳಬೇಕು, ಅನುಸರಿಸಬೇಕು. ಸನ್ನೆ ಅಂದ್ರೆ ಇಲ್ಲಿ ಸಂಕೇತ ಅಲ್ಲ, ಸಂಜ್ಞೆ ಅಂತ ಅರ್ಥ. ಆ ಗಂಡ ಹೇಳಿದನ್ನು ಅರ್ಥ ಮಾಡಿಕೊಳ್ಬೇಕು. ಗಂಡನ ಮಾತುಗಳು ಇವಳಿಗೆ ಅರ್ಥ ಆಗ್ಬೇಕು ಅಲ್ಲ, ಆ ಗಂಡನ ಸನ್ನೆಯನ್ನು ತಿಳಿದು ನಡಿಬೇಕು. ಅಂದ್ರೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕಲ್ಲ, ಆ ಗಂಡನ ಮಾತನ್ನು ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೋಗ್ಬೇಕು. ಅದನ್ನ ಅರ್ಥ ಆಗ್ಬೇಕು ಇವಳಿಗೆ. ಅದಿಲ್ಲ ಅಂದ್ರೆ ಕುಟುಂಬದಲ್ಲಿ ಗೊಂದಲ ಆಗಿತ್ತು. ಆಗ ಸತಿಯಾದವಳು, ಪತ್ನಿಯಾದವಳು ಗಂಡನ ಅನುಸರಿಸಿ ಹೋಗ್ಬೇಕು, ಅವನ ಮಾತನ್ನ ಅರ್ಥ ಮಾಡಿಕೊಳ್ಬೇಕು ಅಲ್ವಾ. ಅದನ್ನು ಹೇಳ್ತಾ ಇದ್ದಾರೆ. ಸನ್ನೆ ಅರಿತು ನಡೆದಂತ ಸತಿ ಬೇಕು. ಆ ಗಂಡನ ಅರ್ಥ ಮಾಡಿಕೊಳ್ಳದೆ, ಅವನು ಹೇಳಿದ ಕೇಳದೆ ಯಾವ್ದು ಮಾತನ್ನು ಸ್ವೀಕರಿಸಿದರೆ ಅಂತ ಸತಿ ಪತ್ನಿ ಇದ್ದು ಪ್ರಯತ್ನ ಉಂಟಾ? ಇಲ್ಲ. ಹೇಗೆ ಜೀವನ ಸುಂದರ ಆಗ್ಲಿಕ್ಕೆ ಸಾಧ್ಯ? ಜೀವನದಲ್ಲಿ ಸಂತೋಷ ಸಿಗ್ಲಿಕ್ಕಿಲ್ಲ. ಅನ್ಯೋನ್ಯವಾಗಿ ಇರುವುದು ಅಗತ್ಯ ಅಂತ ಅರ್ಥ. ಈಗ ಪತ್ನಿಯಾದವಳು ಗಂಡನೊಂದಿಗೆ ಪರಸ್ಪರ ಅವರು ಅನ್ಯೋನ್ಯವಾಗಿ ಇರಬೇಕು. ಗಂಡ ಹೇಳಿದ ಮಾತನ್ನೇ ಅನುಸರಿಸಲಿಲ್ಲ ಅಂದ್ರೆ ಅಲ್ಲಿ ಅನ್ಯೋನ್ಯತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನವರಿತು ನಡೆದಂತ ಸ್ನೇಹವೇತಕ್ಕೆ. ಸ್ನೇಹ ಮಾಡುವಾಗ ಭಿನ್ನತೆ ಬರಬಹುದು, ವ್ಯತ್ಯಸ್ತ ಅಭಿಪ್ರಾಯ ಬರಬಹುದು. ಹಾಗೆ ಭಿನ್ನತೆಯನ್ನು ಅರಿತು ನಾವು ಅದನ್ನು ಪರಿಹರಿಸಿ ಮುಂದಕ್ಕೆ ಹೋಗ್ಬೇಕು ಅಲ್ಲ. ಭಿನ್ನತೆ ಬರಬಹುದು, ಜಗಳ ಬರಬಹುದು, ಹಾಗೆ ಅದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಬಹುದು ಅಲ್ಲ, ನಿವಾರಿಸಿಕೊಂಡು ಮುಂದೆ ಹೋಗ್ಬೇಕು. ಇಲ್ಲಾಂದ್ರೆ ಆ ಸ್ನೇಹಕ್ಕೆ ಅರ್ಥ ಇಲ್ಲ ಅಲ್ವಾ, ಸ್ನೇಹ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಿನ್ನತೆಯನ್ನು ತಿಳಿದು ನಾವು ಮುಂದೆ ಹೋಗ್ಬೇಕು, ಆಗಷ್ಟೇ ಆ ಸ್ನೇಹಕ್ಕೆ ಬೆಲೆ ಇರುವಂತದ್ದು. ಇಲ್ಲಂದ್ರೆ ಸ್ನೇಹ ಇಲ್ಲ, ಯಾಕಂದ್ರೆ ಪರಸ್ಪರ ಭಿನ್ನವಾಗಿರ್ತಾರೆ, ಯಾವುದನ್ನ ಅರ್ಥ ಮಾಡಿಕೊಳ್ಳದೆ. ಹಾಗೆ ಸಮಸ್ಯೆ ಬಂದಾಗ ಪರಿಹರಿಸಿಕೊಂಡು ಸಂತೋಷದಲ್ಲಿ ಮುಂದೆ ಹೋಗಬೇಕು, ಆ ಗುಣ ಇರಬೇಕು. ಅದಿಲ್ಲ ಅಂದ್ರೆ ಸ್ನೇಹಕ್ಕೆ ಬೆಲೆ ಇಲ್ಲ. ಮುನ್ನ ಕೊಟ್ಟು ಹುಟ್ಟಲಿಲ್ಲ ಬಯಸಲೇತಕ್ಕೆ. ನಾವು ಯಾವುದನ್ನು ಕೂಡ ಅತಿಯಾಗಿ ಬಯಸಿ ಕೊರಗುವ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಅಲ್ಲ. ಯಾಕಂದ್ರೆ ಮುನ್ನ ಕೊಟ್ಟು ಹುಟ್ಟಲಿಲ್ಲ ಬಯಸಲೇತಕ್ಕೆ. ನಾವೇನಾದ್ರೂ ಈಗ ಮೊದಲು ಕೊಟ್ಟು ನಾವೆಲ್ಲ ಹುಟ್ಟಿದ್ದು, ಹಾಗೆ ನಾವ್ ಯಾಕೆ ಅತಿಯಾಗಿ ಬಯಸಬೇಕು? ಅತಿಯಾಗಿ ಬಯಸಿದ್ರೆ ಏನಾಗ್ತದೆ? ಅದನ್ನೇ ಆಲೋಚಿಸಿ ಕೊರಗು ಹೋಗಾಗ್ತದಲ್ಲ, ಸಿಗ್ಲಿಲ್ಲ ಅಂತ. ಅದರ ಅಗತ್ಯ ಇಲ್ಲ. ನಾವು ಬಂದಿದ್ದೇವೆ ಇಲ್ಲಿ ಅಲ್ವಾ, ನಮ್ಗೆ ಧಾರಾಳ ದೇವರು ಕೊಡ್ತಾರೆ, ಸಂತೋಷದಲ್ಲಿ ಸ್ವೀಕರಿಸಿಕೊಂಡು ಎಲ್ಲರೊಂದಿಗೆ ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡ್ತಾ ಇರುವುದು ಮುಖ್ಯ ಅಂತ ಹೇಳ್ತಾರೆ. ಆಮೇಲೆ ಚೆನ್ನ ಆದಿ ಕೇಶವನಿರಲು ದೈವವೇತಗೆ. ಹಾಗಿರುವಾಗ ನಮ್ಗೆ ನಮ್ಮ ಆದಿಕೇಶವನೇ ಇರಲು, ಅಂದ್ರೆ ಕೀರ್ತನಕಾರ ಹೇಳ್ತಾನಲ್ಲ, ಅವರ ಇಷ್ಟ ದೈವ ಆದಿಕೇಶವ. ಹಾಗಿರುವಾಗ ಆ ಕೇಶವನೇ ಇರುವಾಗ ನಾವು ಇತರ ಹಲವು ದೇವರನ್ನು ಯಾಕೆ ಆರಾಧಿಸಬೇಕು, ಅದ್ರ ಬಗ್ಗೆ ಚಿಂತಿಸಬೇಕು ಅಂತ ಹೇಳ್ತಾರೆ. ಆದಿಕೇಶವನ ಇರಲು ದೈವವೇತಿ. ಇತರ ಹಲವು ದೈವಗಳ ಅಗತ್ಯ ಇಲ್ಲ, ಎಲ್ಲವನ್ನ ಕೇಶವ ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಈ ಕೀರ್ತನೆ ಇಷ್ಟು ವಿಷಯ ಇರುವಂತದ್ದು. ಹಾಗಿರುವ ಇದರ ಆ ಕೀರ್ತನೆಯ ಸೌಂದರ್ಯ ನಿಮ್ಗೆ ಗೊತ್ತಾಗಿರ್ಬಹುದು ಅಲ್ವಾ, ಇಷ್ಟು ಸುಂದರವಾಗಿ ಹೇಳಿದ್ದಾರೆ. ಅದು ಕೂಡ ಅಲ್ಲ, ಸತ್ಯವನ್ನು ನಿಜವನ್ನು ಹೇಳಲಿಕ್ಕಾಗಿ ಇನ್ನು ಲೌಕಿಕವಾದಂತಹ ಈ ಸಮಾಜದ ಉದಾಹರಣೆಯನ್ನು ಕೊಟ್ಟೆ ಹೇಳ್ತಾರೆ. ಆ ಒಂದೊಂದು ಕಡೆ ಹೇಗಿದೆ ಅಲ್ಲ, ಪ್ರತಿಯೊಂದನ್ನು ಗಮನಿಸಿ ಹೇಳ್ತಾರೆ. ಹಾಗಿರುವಾಗ ಅದನ್ನು ಸರಿಪಡಿಸಬೇಕು ಜನರು. ಅಂದ್ರೆ ಮುಖ್ಯವಾಗಿ ಅವರವರ ಕರ್ತವ್ಯವನ್ನು ಅವರವರು ನಿಷ್ಠೆಯಿಂದ ಮಾಡಬೇಕು. ಹಾಗೆ ಮಾಡಿದಾಗ ಈ ಕೊರತೆಗಳು ಇವ್ರು ಹೇಳ್ತಾರಲ್ಲ, ಹಾಗಿದ್ದೇನು ಪ್ರಯೋಜನ ಅಂತಹ ಸಂದರ್ಭ ಬರುವುದಿಲ್ಲ. ಎಲ್ಲರೂ ಒಂದಾಗಿ ಇರಬಹುದು, ಸಂತೋಷ ಇರಬಹುದು. ಅದನ್ನೇ ಆರಂಭದ ಪಲ್ಲವಿಲಿ ಹೇಳುವಂತದ್ದು ಅಲ್ವಾ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಅನ್ನದಾನವಿರಲು ಭಯವು ಏತಕ್ಕೆ. ಭಯವೂ ಬೇಡ, ಬೇರೇನು ನಮ್ಗೆ ಅಗತ್ಯ ಇಲ್ಲ. ಯಾಕಂದ್ರೆ ನಾವಿರುವಂತದ್ದು ಇಂತಹ ಈ ಎಲ್ಲ ಒಳ್ಳೆಯವರ ಮಧ್ಯೆ, ಒಳ್ಳೆಯವರೊಂದಿಗೆ. ಹಾಗಿರ್ಬೇಕಿದ್ರೆ ಎಲ್ಲರೂ ಕೂಡ ಅವರವರ ಕರ್ತವ್ಯ ಮಾಡಬೇಕು ಅಂತ ಅರ್ಥ ಆಗ್ತದೆ. ಅಷ್ಟು ವಿಷಯ ನಿಮ್ಗೆ ಇದು ಬಹಳ ಅರ್ಥ ಆಗಿರುವುದು ಭಾವಿಸ್ತೇನೆ. ಹಾಗಿರುವಾಗ 2 ಕೀರ್ತನೆ ನಾವು ನೋಡಿದ ಹಾಗಾಯಿತು. ಒಂದೇ ಸಮಕಾಲೀನರಾದಂತಹ ಇಬ್ಬರ ಕೀರ್ತನೆಗಳನ್ನು, ಇಬ್ಬರು ಕೂಡ ಆ ಭಕ್ತಿಯ ಮಹತ್ವವನ್ನು ಹೇಳಿದ್ದಾರೆ. ಹಾಗೆ ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನೆಲ್ಲ ತಿದ್ದುವ ಅಥವಾ ಅದನ್ನು ತಿಳಿಸಿ ಎಚ್ಚರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ನಮ್ಗೆ 2 ಕೂಡ ನೋಡಿದಾಗ ಅರ್ಥ ಆಗ್ತದೆ. ಇನ್ನೀಗ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ನೋಡೋಣ. ಕನಕದಾಸರ ಕೀರ್ತನೆಗಳಲ್ಲಿ ಮೂಡಿ ಬಂದಿರುವ ಸಾಮಾಜಿಕ ವಿಡಂಬನೆ ಕುರಿತು ಕಿರು ಲೇಖನ ತಯಾರಿಸಿರಿ. ಹಾಗಿರುವ ಇಲ್ಲಿ ಸಮಾಜದ ವಿಡಂಬನೆ ಬಂದಿರುವಂತದ್ದಲ್ಲ, ಸಮಾಜದಲ್ಲಿ ಹೇಗಿರ್ಬೇಕು, ಅದೇ ಹೇಗಿದ್ದಾರೆ ಮನುಷ್ಯರು, ಅದು ಸರಿ ಮಾಡಬೇಕು ಅಂತ ಅವರ ಅಭಿಪ್ರಾಯ. ಅದನ್ನೇ ವಿಡಂಬಿಸಿ ಹೇಳಿದ್ದಾರೆ ಅಲ್ಲ, ಅದನ್ನು ಗುರುತಿಸಿ ಹೇಳಿದ್ದಾರೆ, ಹೀಗಿರಬಾರದು ಅಂತ.
ಅದನ್ನು ಬರಿಬಹುದು. ಆಮೇಲೆ ಮೊದಲು ಮಾನವನಾಗು ಎಂಬ ತತ್ವವು ಕನಕದಾಸರ ಕೀರ್ತನೆಗಳಲ್ಲಿ ಹೇಗೆ ಪ್ರತಿಪಾದ್ಯವಾಗಿದೆ, ಅದು ಕೂಡ ಅದೇ ರೀತಿ ಅರ್ಥದಲ್ಲಿ ಬರುವಂತಲ್ಲ. ಮೊದಲು ಮನುಷ್ಯರಾಗಿ ನಮ್ಮ ಕರ್ತವ್ಯ ಮಾಡಬೇಕು, ಹಾಗೆ ಮಾಡಿದಾಗ ಜೀವನ ಸುಂದರವಾಗ್ತದೆ ಅಂತ ಹೇಳಿದ್ದಾರೆ. ಆಮೇಲೆ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ಹೇಳಿಕೆಯು ಇಂದಿನ ಸಮಾಜದಲ್ಲಿ ಅನ್ಯವಾಗುತ್ತಿದೆ. ಸಂಸ್ಕೃತದಲ್ಲಿ ಇಂಥ ಒಂದು ಮಾತಿದೆ ಅಂತೆ, ಪರೋಪಕಾರಾರ್ಥಂ ಇದಂ ಶರೀರಂ. ನಮ್ಮ ಈ ಶರೀರ ಇದು ಪರರಿಗೆ ಸಹಾಯ ಮಾಡ್ಲಿಕ್ಕಾಗಿ, ನಮ್ಗೆ ಮಾತ್ರ ಅಲ್ಲ ಅಂತ ಮಾತಿದೆ. ಹಾಗಿರುವಾಗ ಅದು ಇಲ್ಲಿ ಈಗ ಏನಾಗಿದೆ, ಇಂದಿನ ಸಮಾಜದಲ್ಲಿ ಬದಲಾಗ್ತಾ ಇದೆ ಅಲ್ಲ, ನಮ್ಗೆ ಕಾಣ್ತಾ ಇದೆ ಸಮಾಜ ಎಷ್ಟು ಕೆಡ್ತಾ ಇದೆ ಅಂತ. ಹಾಗಿರುವಾಗ ಇಂದಿನ ಸಮಾಜದಲ್ಲಿ ಇದೆಷ್ಟು ಹೋಲ್ತದೆ ಅಂತ ಕೇಳಿದ್ದಾರೆ ಅಲ್ವಾ. ದೂರ ಆಗ್ತಾ ಇದೆ ಈ ಗುಣ, ಈ ಭಾವನೆ. ಈ ವಿಷಯದ ಓದುಗರ ಗಮನ ಸೆಳೆದು ಸಮಾಜದಲ್ಲಿ ಪರೋಪಕಾರದ ಮನೋಭಾವವನ್ನು ರೂಢಿಸುವ ಅಗತ್ಯವನ್ನು ಮನಗಾಣಿಸುವ ಸಲುವಾಗಿ ಓದುಗರ ಓಲೆಗೆ ಕಳಿಸುವುದಕ್ಕಾಗಿ ಲೇಖನವನ್ನು ಬರೆಯಿರಿ. ಹಾಗೆ ಓದುಗರ ಓಲೆಯಲ್ಲಿ ಒಂದು ಲೇಖನ ಬರೀಬೇಕು. ಅಂದ್ರೆ ಏನಿರ್ಬೇಕಿತ್ತು ಅದು ಇಲ್ಲ ಈಗಲ್ಲ. ನಮಗೆ ಇಂಥ ಒಳ್ಳೆಯ ಗುಣ ಎಲ್ಲ ಅನ್ಯವಾಗ್ತಿದೆ, ನಮ್ಮಿಂದ ದೂರ ಹೋಗ್ತಾ ಇದೆ, ಮನುಷ್ಯರು ಸ್ವಲ್ಪ ಸ್ವಾರ್ಥಿಗಳಾಗ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಇದೆಲ್ಲ ಹೇಳುವಂತ ಆಗಿರುವ ಈ ವಚನ ಹೇಳಿದಾರಲ್ಲ, ಹಾಗಿರಬಾರದು, ಬದಲಾಗಬೇಕು, ಒಳ್ಳೆಯವರಾಗಬೇಕು, ಎಲ್ಲರೂ ಪರಸ್ಪರ ಒಳ್ಳೆಯವರಾದ್ರೆ ಎಲ್ಲರಿಗೂ ಸಂತೋಷ ಅಂತ. ಯಾಕೆ ಸಂಬಂಧ ಒಂದು ಓದುಗರಲ್ಲಿ ಒಂದು ಪತ್ರ ಬರೀಬೇಕು. ಓದುಗರಲ್ಲಿ ನೆನಪು ಮಾಡಿದ್ದೇನೆ ಮೊದಲು ಅಲ್ವಾ, ಪತ್ರಿಕೆ ನೋಡಿದೆ ಓದುಗರ ಓಲೆ ಅಂತ ನಾವು ಕೂಡ ಅಂತ ಅಭಿಪ್ರಾಯ ಹೇಳ್ಬಹುದು. ಸಮಾಜದಲ್ಲಿ ಅನರ್ಥ ವಿಚಾರಗಳು ದಟ್ಟವಾಗಿ ಹರಡಿದಂತೆ ತೊಡೆದು ಹಾಕಲು ಕೀರ್ತನಕಾರರು ಮಾಡಿದ ಪ್ರಯತ್ನಗಳನ್ನು ಸಂಗ್ರಹಿಸಿ ಬರೆಯಿರಿ. ಕೀರ್ತನೆಯಲ್ಲಿ ಇವರೆಷ್ಟು ಪ್ರಯತ್ನಿಸಿದ್ದಾರೆ, ಮತ್ತೆ ಇನ್ನು ಬೇರೆ ಇತರ ಗೀತನ್ನು ನೋಡಬಹುದು. ಸಮಾಜದಲ್ಲಿರುವಂತಹ ಈ ಅನರ್ಥ ವಿಚಾರ, ಕೆಟ್ಟ ವಿಚಾರಗಳನ್ನೆಲ್ಲ, ಕೆಟ್ಟ ಈ ವಿಚಾರಗಳನ್ನು ಗಮನಿಸಿದ್ದಾರೆ ಅವರು. ಅದನ್ನೆಲ್ಲ ಹೋಗಲಾಡಿಸಲಿಕ್ಕೆ ಅವರು ಏನ್ ಮಾಡಿದ್ರು, ಈ ಕೀರ್ತನೆ ಮೂಲಕ ಪ್ರಯತ್ನ ಪಟ್ಟರಲ್ಲ, ಉಳಿದವರುಗಳು ಮಾಡಿದ್ದಾರೆ. ಆ ಬಗ್ಗೆ ಒಂದು ಸಂಗ್ರಹಿಸಿ ಬರೀಬಹುದು. ಕೀರ್ತನೆಗಳಲ್ಲಿ ಬರುವ ಉತ್ತಮ ಅಂಶಗಳನ್ನು ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಬಹುದು ಎಂಬುದನ್ನು ಲೇಖನ ರೂಪದಲ್ಲಿ ವ್ಯಕ್ತಪಡಿಸಿದೆ. ಒಂದು ಲೇಖನ ಬರೀಲಿಕ್ಕೆ ಅಲ್ವಾ, ಇಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನು ಹೇಳಿದ್ದಾರೆ. ನಾವು ಇದೆಷ್ಟು ಅನುಸರಿಸಬಹುದು, ಅಳವಡಿಸಬಹುದು. ನಮಗೂ ಸಾಧ್ಯ ಅಲ್ಲ, ನಾವು ಆ ತಪ್ಪುಗಳನ್ನೆಲ್ಲ ಸರಿಪಡಿಸ ಹೋಗಬಹುದು. ಕೆಲವು ನಮಗೆ ತಿಳಿದಿರಲ್ಲ ನಾವು ಮಾಡೋದು ಎಂಥದ್ದು ತಪ್ಪು ಸರಿ ಅಂತ, ಅದನ್ನು ಅಳವಡಿಸುವ ಪ್ರಯತ್ನ ಮಾಡಬಹುದು. ಇಷ್ಟು ಈ ಕೀರ್ತನೆ ಪಾಠ ಹಾಗೂ ಅದರ ಚಟುವಟಿಕೆಯಲ್ಲಿ ಕೊಟ್ಟಿರುವಂತದ್ದು. ಮುಂದೆ ನಾವು ಈ ಕೀರ್ತನೆಯನ್ನು ಕೂಡ ಹಳೆ ವಿದ್ಯಾರ್ಥಿನಿ ಒಬ್ಬಳು ಹಾಡಿದ್ದಾಳೆ, ಪೂರ್ವ ವಿದ್ಯಾರ್ಥಿನಿ ಹಾಡಿದ್ದಾಳೆ, ಮೀನಾ ಕೋಟೂರು ಇದನ್ನು ಹಾಡಿದ್ದು. ಅದನ್ನು ಇನ್ನೊಂದು ರೀತಿ ಸುಂದರವಾಗಿ ಹಾಡಿರುವಂತಹದ್ದು, ಅದನ್ನು ನಾವು ಕೇಳೋಣ. ಹಾಗಿರುವಾಗ ಆ ಕೀರ್ತನೆಯ ನಮಗೆ ಅದರ ಸೌಂದರ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಕೇಳೋಣ. ಮಕ್ಕಳೇತಕೆ ಭೀತನಾಗಿ
ವೇದಕೆ ತಾನು ತನ್ನನರಿಯದಂಥ ಪ್ರೌಢನೇತಕೆ ಸ್ನಾನ ಸಂಧ್ಯಾನವೂ ಇಲ್ಲದ ಶೀಲವೇತಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತಕೆ ಧ್ಯಾನದೊಳಗೆ ಕೃಷ್ಣನಿಲ್ಲದ ತನುವಿದ್ದೇತಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕೆ ಸನ್ನೆಯರಿತು ನಡೆಯದಂಥ ಸತಿಯಿದ್ದೇತಕೆ ಭಿನ್ನವರಿತು ನಡೆಯದಂಥ ಸ್ನೇಹವೇತಕೆ ಮುನ್ನ ಕೊಟ್ಟು ಹುಟ್ಟಲಿಲ್ಲ ಬಯಸಲೇತಕೆ ಚೆನ್ನ ಆದಿ ಕೇಶವನಿರಲು ದೈವವೇತಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕೆ ನಿತ್ಯ ಅನ್ನದಾನವಿರಲು ಭಯವೂ ಏತಕೆ ಸತ್ಯವಂತರ ಸಂಗವಿರಲು ತೀರ್ಥವೇತಕೆ ಮೀನಾ ಕೋಟೂರವರು ಬಹಳ ಸುಂದರವಾಗಿ ಅಲ್ವಾ ಕೀರ್ತನೆ ಹಾಡಿದ್ದಾರೆ, ನೀವು ಕೇಳಿದ್ದೀರಿ. ಹಾಗೆ ನೀವು ಕೂಡ ನಿಮ್ಗೆ ಕೂಡ ಇದನ್ನು ಹೀಗೆ ಹಾಡುವ ಪ್ರಯತ್ನ ಮಾಡಬಹುದು. ಹಾಡಿದಾಗಷ್ಟು ನಮ್ಗೆ ಅದರ ಅನುಭವ ಆಗುವಂತಲ್ಲ, ಎಷ್ಟು ಸುಂದರವಾಗಿ ಎಷ್ಟು ಚಿಕ್ಕದಾಗಿ ಸಮಾಜದಲ್ಲಿ ವಿಚಾರ ಹೇಳಿದ್ದಾರೆ ಅಂತ ಗೊತ್ತಾಗ್ತದೆ. ನಿಮ್ಗಂತೂ ಇದು ಈ ಕೀರ್ತನೆ ಕೂಡ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೇನೆ. ಸರಿ, ಹಾಗಿದ್ರೆ ಇಂದಿನ ತರಗತಿಯನ್ನು ಪೂರ್ತಿ ಮಾಡ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಈಗ ಇನ್ನು ಒಬ್ಬರ ಕೀರ್ತನೆ ಬಾಕಿ ಇದೆ ನಮ್ಮ 2ನೇ ಘಟಕದಲ್ಲಿ. ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.